ವರ್ಷ ಶತಮಾನ ವಾರ್ಷಿಕೋತ್ಸವ ಇದೇ ರೀತಿಯಲ್ಲಿ ನೆರವೇರಿ ಆ ಭಗವಂತ ಆ ಮಗುವಿಗೆ ಒಳ್ಳೆಯ ಪ್ರತಿಜ್ಞಾ ಧನ ಸಂಪತ್ತನ್ನು ಕೊಟ್ಟು ಕಡಿಮೆ ಕ್ಷೇತ್ರದ ಕೀರ್ತಿ ಹಾಗೂ ಕೀರ್ತಿಯನ್ನು ಬೆಳಗಲಿ. ಮಗುವಿಗೆ ಬೇಕಾದಂಥ ಆಯುಷ್ಯ ಆರೋಗ್ಯ ತಪ್ಪಿದ್ದ ಧನ ಸಂಪತ್ತನ್ನು ಭಗವಂತ ಪರಮಾನಂದ ಮಾಡಿ ಈ ಆಚರಣೆ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಗೊತ್ತಿದ್ದೀರಿ, ಬಹುಶಃ ಸ್ವಲ್ಪ ನಮ್ಮ ಯಶಗಾನ ಕಾರ್ಯಕ್ರಮದಿಂದಾಗಿ ಇನ್ನೂ ಸ್ವಲ್ಪ ತಡವಾಗಿರುವುದು. ನಾವು ಇವತ್ತು ಏನು ಅಂತ ಪ್ರತಿಭಟನೆಗೆ ಸ್ವಾಗತ ಹೇಳಿದೆ. ಇಂದಿನ ಕಾರ್ಯಕ್ರಮಕ್ಕೆ ಬಂದಂತಹ ನೀವೆಲ್ಲರನ್ನು ತುಂಬುವುದರಿಂದ ಸ್ವಾಗತಿಸ್ತಾ ನಿಮ್ಮೆಲ್ಲ ಆ ಮಗುವಿಗೆ ದೃಢ ಆಯುಷ್ಯ ಆರೋಗ್ಯ ಕೊಟ್ಟು ಜೀವಂತವಾಗಿ ಚಂದ್ರದಲ್ಲಿ ಬಾಳುವಂತೆ ಅಲ್ಲೆಲ್ಲ ಎಲ್ಲರೂ ಆಶೀರ್ವದಿಸಬೇಕಾಗಿ ಕೇಳಿ ಈ ಕಾರ್ಯಕ್ರಮ ಬಹುಶಃ ವಿಶೇಷವೇನು ಕಾರ್ಯಕ್ರಮ ಇಲ್ಲ. ಬರ್ತ್ಡೇ ಅಂತ ಕಾರ್ಯಕ್ರಮ ಹುಟ್ಟುಹಬ್ಬ ಅಂತ ಬಹುಶಃ ಬರ್ತ್ಡೇ ಹೇಳಿದ್ರೆ ಕೇಕ್ ಕಟ್ ಮಾಡೋದು ಅಂಥದ್ದೆಲ್ಲ ಕಾರ್ಯಕ್ರಮ ಇರ್ತದೆ. ದೀಪ ನಂಬಿಸುವುದು ನಮ್ದು ಅಂತಹ ಕ್ರಮ ಇಲ್ಲ. ಕೇವಲ ದೀಪ ಹಚ್ಚಿ ಮಗುವಿಗೆ ಉಜ್ಜಲು ಸಿಹಿಯನ್ನು ಮಗುವಿಗೆ ಕೊಡುವುದರೊಂದಿಗೆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುತ್ತದೆ. ಆ ಸಂದರ್ಭದಲ್ಲಿ ಬಹುಶಃ ಹಿರಿಯರೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳುವ ಉದ್ದೇಶ ಹಿರಿಯರನ್ನು ಗುರುತಿಸಿ ಮೇಲೆ ಕರೆದವರ ಆಶೀರ್ವಾದವನ್ನು ನಾನು ಬೇಡ್ತಾ, ಹಾಗೆ ವಿಶೇಷವಾದ ವಿದ್ಯಾವಂತನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯೆಯಲ್ಲಿ ಸರಸ್ವತಿ ಒಳಗೆ ಪಾಲ್ಗೊಳ್ಳುವಂಥ ಕೆಲವೊಂದು 2-3 ಮಕ್ಕಳನ್ನು ಗೌರವಿಸುವುದರ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ಹೆಚ್ಚು ಹೋಗ್ತಿಲ್ಲ, ಬಹುಶಃ ದೇವಿ ಸರಸ್ವತಿ ಪುತ್ರರು ಹಾಗೆ ಹೋಗಬೇಕು ತುಂಬ ಅಗತ್ಯದವರಿದ್ದಾರೆ. ಹೆಚ್ಚು ನಿಮ್ಮನ್ನು ಕಾಯಿಸದೆ ಕೇವಲ 2 ನಿಮಿಷದ ಮಾತಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಆಲೋಚನೆ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ದೇವಿ ಎಲ್ಲರನ್ನು ಅಂತ್ಯ